ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಸ್ಪೀಚಿಂಗ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಾಕೆಟ್, ಇಂಗ್ಲಿಷ್ನ ರಾಕೆಟ್ ಅಂತ ಕರೀತೇವೆ, ಕನ್ನಡದಲ್ಲಿ ಕೂಡ ಕೆಲವೊಂದು ಪದಗಳಲ್ಲಿ ರಾಕೆಟ್ ಅಂತಾನೂ ಬಳಸಿದ್ದಾರೆ. ಓಕೆನಾ, ಇಲ್ಲಿ ರಾಕೆಟ್ ಅಂತಕ್ಕಂಥ ನಾನು ಇಲ್ಲಿ ಬಳಸಿದ್ದೀನಿ. ಹಾಗಾದ್ರೆ ಈ ಒಂದು ರಾಕೆಟಿನ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ, ಪುಟ್ಟ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ನಿಮಗೆ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ರೀತಿಯ ಒಂದು ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ತೆಗೆಯಲು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ. ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ. ಓಕೆನಾ, ಮೊದಲನೇ ಪಾಯಿಂಟ್ ನೋಡಿ. ರಾಕೆಟ್ಟು ಗಗನಕ್ಕೇರುವ ಶಕ್ತಿಶಾಲಿ ವಾಹನವಾಗಿದೆ. ರಾಕೆಟ್ಟು ಗಗನಕ್ಕೇರುವ ಶಕ್ತಿಶಾಲಿ ವಾಹನವಾಗಿದೆ. ಎರಡನೇ ಪಾಯಿಂಟ್, ರಾಕೆಟ್ಟು ಬಹುತೇಕವಾಗಿ ಅಂತರಿಕ್ಷಕ್ಕೆ ಹೋಗಲು ಬಳಸಲಾಗುತ್ತದೆ. ರಾಕೆಟ್ಟು ಬಹುತೇಕವಾಗಿ ಅಂತರಿಕ್ಷಕ್ಕೆ ಹೋಗಲು ಬಳಸ್ತಾರೆ. ಅಂತರಿಕ್ಷ ಹೋಗಕ್ಕೆ ಮಾತ್ರ ಬಳಸ್ತಾರೆ ಇದು ಅಂತಕ್ಕಂಥದ್ದು. ಓಕೆ, ಆನಂತರ ಮೂರನೇ ಪಾಯಿಂಟ್ ನೋಡಿ. ಇದು ಉದ್ದವಾದ ಕೊಳವೆಯ ಆಕಾರದಲ್ಲಿರುತ್ತದೆ. ಓಕೆನಾ, ಉದ್ದ ಕೊಳವೆ ಆಕಾರದಲ್ಲಿರುತ್ತೆ. ಚಿತ್ರ ಕಾಣ್ತಾ ಇದೆಯಾ? ಓಕೆ. ನಾಲ್ಕನೇ ಪಾಯಿಂಟ್, ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಲು ರಾಕೆಟ್ ಅನ್ನು ಬಳಸಲಾಗುತ್ತದೆ. ಓಕೆನಾ, ಬಾಹ್ಯಾಕಾಶ ನೌಕೆಯನ್ನ ಇದು ಉಡಾವಣೆ ಮಾಡಕ್ಕೆ ಈ ರಾಕೆಟ್ ಬಳಸ್ತಾರೆ, ಮೇಲೆ ಹೋಗ್ಲಿಕ್ಕೆ. ಓಕೆನಾ, ಅದಾದ ನಂತರ ಬಳಸಲಾಗುತ್ತದೆ. ಐದನೇ ಪಾಯಿಂಟ್, ರಾಕೆಟ್ನ ಇಂಧನ ದ್ರವ ಅಥವಾ ಘನವಾಗಿರುತ್ತದೆ. ಇದರಿಂದ ದ್ರವ ಅಥವಾ ಘನವಾಗಿರುತ್ತದಂತೆ. ಓಕೆ, ಅದಾನಂತರ ಆರನೇ ಪಾಯಿಂಟ್, ಸೇನಾ ಉದ್ದೇಶಕ್ಕೂ ರಾಕೆಟ್ಗಳನ್ನು ಬಳಸಲಾಗುತ್ತದೆ. ಓಕೆನಾ, ಸೇನಾ ಉದ್ದೇಶಕ್ಕೆ ಕೂಡ ಇನ್ನ ರಾಕೆಟ್ ಅನ್ನ ಬಳಸ್ತಾರೆ. ಅದಾದ ನಂತರ ನೋಡಿ, ಏಳನೇ ಪಾಯಿಂಟ್ ಇದೆ. ರಾಕೆಟ್ಟು ಕಾರು ಮತ್ತು ವಿಮಾನಕ್ಕಿಂತ ವೇಗವಾಗಿ ಚಲಿಸುತ್ತದೆ. ಅದಾದ ನಂತರ ಎಂಟನೇ ಪಾಯಿಂಟ್, 1961ರ ಏಪ್ರಿಲ್ 12ರಂದು ಮೊದಲ ಮಾನವ ನಿರ್ಮಿತ ರಾಕೆಟ್ ಉಡಾವಣೆ ಮಾಡಲಾಯಿತು. ಮತ್ತೊಮ್ಮೆ ನೋಡಿ, 1961ರ ಏಪ್ರಿಲ್ 12ರಂದು ಮೊದಲ ಮಾನವ ನಿರ್ಮಿತ ರಾಕೆಟ್ ಉಡಾವಣೆ ಮಾಡಲಾಯಿತು. 9ನೇ ಪಾಯಿಂಟ್, 1963ರಲ್ಲಿ ತಿರುವನಂತಪುರದಲ್ಲಿ ಭಾರತದ ಮೊದಲ ರಾಕೆಟ್ ಉಡಾವಣೆ ಮಾಡಲಾಯಿತು.
ಮಾಡಲಾಯಿತು. ಓಕೆ, ಅದಾನಂತರ 10ನೇ ಪಾಯಿಂಟ್ ನೋಡಿ, ಗ್ರಹಗಳ, ನಕ್ಷತ್ರಗಳ ಹಾಗೂ ಬ್ರಹ್ಮಾಂಡದ ಬಗ್ಗೆ ಅಧ್ಯಯನ ಮಾಡಲು ರಾಕೆಟ್ಟು ಉಪಯುಕ್ತವಾಗಿದೆ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.